ಈಗ ಸಿದ್ದರಾಮಯ್ಯ ಅವರ ಕೇಸ್ ಕಾನ್ಸ್ಟಿಟ್ಯೂಷನ್ಗೆ ಅದ್ರ ಬಗ್ಗೆ ನ್ಯಾಯಾಲಯದಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದೆ. ಈಗ ನೆಕ್ಸ್ಟ್ 9ಕ್ಕೆ ಅದರ ತೀರ್ಮಾನ ಬರುತ್ತೆ. ಈಗಲೇ ಪಕ್ಷದಲ್ಲಿ ಸಿಎಂ ಗಾದಿಗಾಗಿ ಜಟಾಪಟಿಗಳು ಶುರುವಾಗಿದ್ದಾವೆ, ಹೇಳಿಕೆಗಳು ಬರ್ತಾ ಇದ್ದಾವೆ. ಈಗ ತಾವುಗಳು ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡ್ತಾರೆ ನಮ್ಮ ನಾಯಕರು, ಏನೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅವೆಲ್ಲ ತೀರ್ಮಾನ ಆಗ್ತಕ್ಕಂಥದ್ದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಲ್ಲಿ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಈ ಪ್ರಕರಣ ಏನಿದೆ 9-12ನೇ ತಾರೀಕು, ತದನಂತರ ಏನಾಗುತ್ತೆ ನೋಡೋಣ. ಇನ್ನೂ ಸಂಪೂರ್ಣವಾಗಿ ಅದರ ತೀರ್ಪು ಬರುತ್ತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ. ಇದು ಕಾನೂನಿನ ಹೋರಾಟ. ಕಾನೂನಲ್ಲಿ ಹೋರಾಟ ನಡೆಯುವಾಗ ಏನೇ ಮಾಡಿದ್ರೆ ಅನ್ನೋದು ಸಬ್ ಜುಡೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಆದ್ದರಿಂದ ಅದಾದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅಲ್ಲ, ಈಗಲೇ ಆರ್.ವಿ. ದೇಶಪಾಂಡೆ ಆಗ್ಬೋದು, ಜಮೀರ್ ಅಹಮದ್ ಆಗ್ಬೋದು, ಹಾಗೆ ಒಂದು ಕಡೆಯಿಂದ ಸಿಎಂ 135 ಜನ ಶಾಸಕರಿದ್ದಾರೆ. ಇಂಗ್ಲೀಷಲ್ಲಿ ಒನ್ ಎಮಾಂಗ್ ಈಕ್ವಲ್ಸ್ ಅಂತಾರೆ. ಆದ್ದರಿಂದ ಅವ್ರವ್ರ ಅನಿಸಿಕೆಗಳು ಅವ್ರು ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಅವ್ರವ್ರ ಅನಿಸಿಕೆಗಳು, ಆಸೆಗಳು, ಆಕಾಂಕ್ಷೆಗಳು ಹೇಳ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಡಕವಾಗಿದೆ. ಅದನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ಮೊದಲು, ಯಾಕಂದರೆ ಗೌರ್ಮೆಂಟ್ ಫಾರ್ಮ್ ಆಗಿದ್ದ ಮೊದಲು ಕೆ ಹರಿಪ್ರಸಾದ್ ಅವರ ಹೆಸರು ಕೂಡ ಇತ್ತು ಸಿಎಂ ರೇಸಲ್ಲಿ. ಈಗ ಆ ಹೆಸರು ನಾವು ಯಾವುದೇ ರೇಸಲ್ಲಿಲ್ಲ. ರೇಸಲ್ಲಿ ಓಡೋ ಕುದುರೆನೂ ಅಲ್ಲ, ಕತ್ತೇನೂ ಅಲ್ಲ. ಒಂದು ವೇಳೆ ಹೈಕಮಾಂಡ್ ನಿಮಗೆ ಸಿಎಂ ಆ ಪ್ರಶ್ನೆನೇ ಬೇಡ. ಈಗೇನಿದ್ರೇನು ನ್ಯಾಯಾಂಗದ ಹೋರಾಟ ನಡೀತಾ ಇದೆ, ಅದು ಹೋರಾಟ ಮುಗಿಲಿ. ಧನ್ಯವಾದ. ಈಗ ನ್ಯಾಯಾಂಗ ತನಿಖೆ ಆಗ್ತಾ ಇರೋ ಸಂದರ್ಭದಲ್ಲಿ ಒಂದು ಕಡೆ ಒಂದು ಸಮಿತಿಯನ್ನು ನೇಮಕ ಮಾಡಿದ್ದಾರೆ, ಮತ್ತೊಂದು ಕಡೆ ಕೋರ್ಟಲ್ಲಿದೆ. ಆದ್ದರಿಂದ ಅವೆಲ್ಲ ತೀರ್ಮಾನ ಬರೋವರೆಗೂ ನಾವು ಹೇಳಿಕೆ ಕೊಡೋದು ತಪ್ಪಾಗುತ್ತೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಹಗರಣ ಏನು ಆಗಿತ್ತು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಆದರೆ ಸುಧಾಕರ್ ಅವರು ಹೇಳ್ತಾರೆ ತರಾತುರಿಯಲ್ಲಿ ಒಂದು ವರದಿ ನೀಡಿದ್ದಾರೆ, ಆಮೇಲೆ ಒತ್ತಡ ಹಾಕಿದ್ದಾರೆ ಆಯೋಗದ ಮೇಲೆ ಅಂತ. ನೋಡಿ, ಸುಧಾಕರ್ ಅವರು ಆರೋಗ್ಯ ಮಂತ್ರಿಗಳಾಗಿದ್ದರು. ಕರ್ನಾಟಕ ರಾಜ್ಯದಲ್ಲಿ 4 ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ವ್ಯಾಕ್ಸಿನ್ ಅವ್ಯವಸ್ಥೆ ಯಾವ ರೀತಿ ಆಗಿತ್ತು ಅನ್ನೋದು ಎಲ್ಲರೂ ಸಹ ನೋಡಿದ್ದೀವಿ. ಕೋವಿಡ್ ಬಂದಾಗ ಒಳ್ಳೆ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಿದ್ದು ನೋಡಿದ್ದೀವಿ. ಆದ್ದರಿಂದ ಅದರ ಬಗ್ಗೆ ಅವರು ಮಾತಾಡ್ದಿರೋದು ಒಳ್ಳೆಯದು. ವರದಿ ಏನು ಬಂದಿದೆ ಅದರಲ್ಲಿ ಸತ್ಯ ಏನಿದೆ ಅದು ಹೊರಗಡೆ ಬರಲಿ. ಅದು ಅಕಸ್ಮಾತ್ ಏನೋ ತಪ್ಪಾಗಿದ್ರೆ ಅವ್ರು ಶಿಕ್ಷೆ ಅನುಭವಿಸೋಕ್ಕೆ ಮುಂದಾಗಬೇಕಾಗುತ್ತೆ. ಈಗ ಖರ್ಗೆ ಅವರಿಗೆ ಅವರ ಕುಟುಂಬಕ್ಕೆ ಕೊಟ್ಟ ಜಮೀನಿನ ವಿಚಾರದಲ್ಲಿ ರಾಜ್ಯಪಾಲರು ಈಗ ಅದ್ರ ಬಗ್ಗೆ ವರದಿ ಕೇಳಿದ್ದಾರೆ. ಅದು ಈಗಾಗಲೇ ಸಂಬಂಧಪಟ್ಟ ಮಂತ್ರಿಗಳೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಂದ ಹೇಳಿಕೆ ತಗೊಳ್ಳೋದು ಒಳ್ಳೆಯದು. ಧನ್ಯವಾದಗಳು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.